ಏನ್ ಸಾಹೇಬ್ರೆ ಒಳ್ಳೆ ಅತ್ತೆ ಮನೇಲಿ ಕೂತ್ಕೊಂಡು ಕೂತಿದ್ದೀರಿ? ಏನ್ ಸಾಹೇಬ್ರೆ ಒಳ್ಳೆ ಅತ್ತೆ ಮನೇಲಿ ಕೂತ್ಕೊಂಡು ಕೂತಿದ್ದೀರಿ? ಏನಿಲ್ಲ, ಕೆಲಸ ಇಲ್ಲ. ಅಯ್ಯೋ, ಇಷ್ಟೊತ್ತವರೆಗೂ ಚೆನ್ನಾಗಿದ್ದೀರಲ್ರಿ, ಅದೇನು ಗ್ಯಾಸ್ ಆಗ್ಬಿಡ್ತೀರಿ ನಿಮ್ಗೆ? ಅಲ್ಲ ರೀ, ಇದೇನು ಆಫೀಸ್ ಅನ್ಕೊಂಡಿದ್ರೆ ನೀವು ಮತ್ತೆ ಮನೆ ಅನ್ಕೊಂಡಿದ್ದೀರಾ? ಹೆಂಗ್ ಕೂತಿದ್ರಿ ಇಷ್ಟೊತ್ತವ್ರು ನೀವು? ಹಾ, ಒಂದು ಡೀಸೆನ್ಸಿ ಬೇಡ ಆಫೀಸಲ್ಲಿ ಕೂತ್ಕೊಳ್ಳೋದಕ್ಕೆ? ನೀವೇನ್ರಿ ಮೊಬೈಲ್ ನೋಡ್ತಾ ಇದ್ದೀರಾ? ಏನ್ ಸರ್ ಯಾರು ನೀವು? ಟೆಂಪ್ರರಿ ಪರ್ಮನೆಂಟಾ? ಎಲ್ಲ ಐ ಡಿ ಕಾರ್ಡ್ ಇಲ್ಲಿ. ಹಾ, ಏನ್ ಮೊಬೈಲ್ ನೋಡ್ಕೊಂಡು ಕೆಲಸ ಇಲ್ಲ ನಿಮ್ಗೆ? ಕೆಲಸ ಇದೆ ಇಲ್ವೋ? ವೆರಿ ಗುಡ್. ಎಲ್ಲರೂ ಏಟಿ ಅವರು? ಹೌದು, ಸಬಾಷ್. ಏನು ಸರ್ ಇಲ್ವಾ? ಅಳ್ಕೊಂಡ್ಬಿಡ್ಬೋದಾ? ಏನು ಅಂತ? ಹಾಂ, ತಾವ್ಯಾರು? ಇಲ್ಲಿ ಐ ಡಿ ಕಾರ್ಡ್ ಎಲ್ಲಿ ನಿಮ್ಮದು? ಜೋಬಲ್ ಇಟ್ಕೊಳ್ಳೋಕೆ ಐ ಡಿ ಕಾರ್ಡ್ ಕೊಟ್ಟಿರೋದು. ಮಿಗ್ದವರೆಲ್ಲ ಎಲ್ಲೋದ್ರು? ಮಿಗ್ದವರೆಲ್ಲ ಎಲ್ಲಿ ಸರ್? ಎಷ್ಟು ಟೈಮು? ಇನ್ನು 5:25. ಎಲ್ಲೋದ್ರು ಎಲ್ಲ? ಅಲ್ಲಿಗೆ ತಳಕ್ ಸಬ್ ಡಿವಿಷನ್ ಅಲ್ಲಿ ಕಳ್ಳಾಟಗಳು ಆಡ್ತಾ ಇದ್ದಾರೆ. ಯಾರು ಆಫೀಸಲ್ಲಿ ಇರಲ್ಲ ಅಲ್ಲ? ಎಷ್ಟು ಜನ? ಪಿ ವಿ ರಾಜೇಶ್ವರಿ, ಮಂಜುಳಾ, ಅತಿಕೂರ್ ರೆಹಮಾನ್, ಪ್ರಹ್ಲಾದ್. ಪ್ರಹ್ಲಾದ್ ನೀವೇನಾ? ಎಲ್ಲ ಐಡಿ ಕಾರ್ಡ್ ತೋರಿಸಿ ನಿಮ್ದು. ಇವರೊಬ್ರು ಇದ್ದಾರೆ. ಪರಮೇಶ್ವರ್ ಮೂರ್ತಿ ಇಲ್ಲ, ಮಂಜುನಾಥ್ ಇಲ್ಲ, ಕೆ ಉಷಾ ಇಲ್ಲ, ಸಿದ್ಲಿಂಗಪ್ಪ ಇಲ್ಲ. ಏನ್ ಸರ್ ಇಷ್ಟು ಜನ ಒಳಗೊಂಡ್ರ? ಇವರೇ ಇರೋದು. ಯಾವ ನಂಬರ್ ಕೊಡಿ. ಬಿಡಿ ಬಿಡಿ, ನೀವು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ಬಿಡ್ರಿ. ನಂಗೆ ಗೊತ್ತೈತೆ ನೀವು ಏನ್ ಮಾಡ್ತಾ ಇದ್ರಿ ಅಂತ. ಏನೋ ನೀವೇನೋ ಕಷ್ಟಪಟ್ಟು ನನ್ಗೇನು ತೋರಿಸೋ ಅವಶ್ಯಕತೆ ಇಲ್ಲ, ನೀವು ಕೆಲಸ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಾ ಇದೆ. ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ಅಂತ ಹೇಳಬ್ರಿ. ಎಷ್ಟೊತ್ತು ಹೋದ್ರಿ? ಮಧ್ಯಾಹ್ನದಿಂದಾನೆ ಬಂದಿಲ್ಲ. ಬಿಡಿ ಸರ್, ಅದೇನ್ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತೈತೆ. ಬಿಡಿ ಸರ್, ಯಾಕೆ ಸುಮ್ಮನೆ ಡ್ರಾಮಾ ಮಾಡ್ತೀರಾ? ಅಯ್ಯೋ ಗೊತ್ತು ತಗೊಳ್ರಿ, ಅವಾಜ್ ಹಾಕಕ್ ಹೋಗ್ಬೇಡಿ ನೀವು. ಕಾಲ್ ಮೇಲೆ ಕಾಲ್ ಹಾಕಿ ಕೂತಿರೋ ನೋಡ್ಕೊಂಡ್ ಬಂದಿದ್ದೀನಿ ಇವಾಗ ನಾನು. ಹೇಳಿ ನಂಬರ್ ಹೇಳಿ. 944 97 43 600. ನೀವೆಲ್ಲ ಕರೆಕ್ಟ್ ಕೆಲಸ ಮಾಡಿದ್ರಿ. ಯಾಕೆ ಕಸ್ಟಮರ್ ಪ್ರೈವೇಟೈಸೇಷನ್ ಆಗ್ತಿತ್ತು? ಮಮತಾ ಮೇಡಮ್ ಆಫೀಸ್ ಖಾಲಿ. ಮೇಲ್ಗಡೆ ಏನಿದೆ? ರೆಕಾರ್ಡ್ ಸೆಕ್ಷನ್ ಅಷ್ಟೇ. ಮೇಡಮ್ ಆಫೀಸ್ನಲ್ಲಿ ಎಲ್ಲ ಲೈಟ್ಗಳು ಆನ್ ಆಗಿದ್ದಾವೆ, ಎಲ್ಲ ಫುಲ್ಲು. ಸರ್ ಲೈಟ್ ಆನ್ ಆಗಿದ್ದಾವೆ. ಏನು ಮೇಡಮ್ ಹೋದ್ರು ಪಾಪ. ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಇವತ್ತು ನಾವು ತಳುಕು ಸಬ್ ಡಿವಿಷನ್ ಅಲ್ಲಿ ಇದ್ದೀವಿ. ತಳುಕು NG ಮಮತಾ ಅವರು. ಇಲ್ಲಿ ಮೇಡಮ್ ಇಲ್ಲ. ಮೇಡಮ್ ಎಲ್ಲೋಗಿದ್ರೆ ಗೊತ್ತಿಲ್ಲ. ಇವ್ರು ಕೇಳಿದ್ರೆ ಹೇಳ್ತಾರೆ ಸ್ಪಾಟ್ಗೆ ಹೋಗಿದ್ದೀನಿ ಅಂತ. ನೋಡಿ, ಅನಶುದ್ಧಾಗಿ 9 ವ್ಯಾಟ್ಸ್ದು 2 ಲೈಟ್ ಉಳಿತಾ ಇದೆ ಇವರು ಚೇಂಬರ್ ಅಲ್ಲಿ. ಇಲ್ಲಿ ಯಾರು ಇಲ್ಲ. ಇವತ್ತು ಇವರು ಹೊರಗಡೆ ಹೇಳ್ತಾರೆ ಏನೋ ವಿದ್ಯುತ್ ಉಳಿಸಿ ಅಂತ. ಆದ್ರೆ ಇವರು ವಿದ್ಯುತ್ ಉಳಿಸಲ್ಲ. ಇಲ್ಲಿ ತಾಂತ್ರಿಕ ಶಾಖೆ ಫುಲ್ ಖಾಲಿ. ಟೈಮ್ ಎಷ್ಟು? ಇನ್ನೂ ಇವಾಗ 5:25 ಆಗ್ತಾ ಬರ್ತಾ ಇದೆ. ತಾಂತ್ರಿಕ ಶಾಖೆಯಲ್ಲಿ ಫುಲ್ ಖಾಲಿ. ಯಾರು ಇವರು ತಾಂತ್ರಿಕ ಶಾಖೆಯವರು? ಯಾರು? 8 ನಂಬರ್ ಏನ್ರಿ? ನಗದು ಶಾಖೆ. ನೀವು ಯಾರು ಸೀನಿಯರ್ ಅಸಿಸ್ಟೆಂಟಾ? ನೀವು ಕ್ಯಾಶಿಯರ್. ಏನ್ ಮಾಡ್ತಾ ಇದ್ರಿ ನಾನು ಬಂದಾಗ? ನೀವು ಮೊಬೈಲ್ ಹೆಂಗ್ ನೋಡ್ತಿದ್ರಿ? ಹೆಂಗ್ ನೋಡ್ತಾ ಇದ್ರಿ ಸಾಹೇಬ್ರೆ? ನಿಮ್ಮ ಅತ್ತೆ ಮನೆ ಏನೇನ್ರಿ? ಎಷ್ಟು ವರ್ಷ ಸರ್ವಿಸ್ ನಿಮ್ಗೆ? 25 ವರ್ಷ 26 ವರ್ಷದಿಂದ ಹಿಂಗೆ ಕೂತ್ಕೊಳ್ಳೋದ ನೀವು? ಮತ್ತೆ ಏನ್ರಿ ಕೂತ್ಕೊಳ್ಳೋ ಪದ್ಧತಿ? ಕೂತ್ಕೋಬೋದ ನಿಮಗೆ? ಒಂದು ಆಫೀಸಲ್ಲಿ ಗೌರವ ಬೇಡನ್ರಿ? ಅನ್ನ ಹಾಕೊಡೋ ಜಾಗಕ್ಕೆ ನೀವು ಇಷ್ಟೊಂದು ಅಪಮಾನಗಳು ಮಾಡ್ತಿರಲ್ಲ. ಏನ್ ನಿಮ್ ಮನೆ ಅನ್ಕೊಂಡಿದ್ರೆ ಇದನ್ನ?
ದಿನ ಇನ್ ಯಾವ ರೀತಿಲಿ ಕೂತ್ಕೋಬೋದು ನೀವು? ಅಲ್ಲ ರೀ, ಏನ್ರಿ ಬಿಸಿಲು? ಎಷ್ಟು ದೂರ ಹೋಗ್ಬೇಕ್ರಿ? ನಡ್ಕೊಂಡು ಹೋಗ್ತೀರಾ ಬ್ಯಾಂಕ್ ನೀವು? ಏನ್ ನಡ್ಕೊಂಡು ಹೋಗ್ತಿದ್ರಿ ಚಳಿಗರಿಗೆ? ಬೈಕಲ್ಲಿ ಹೋಗೋದ್ರೆ ಸುಸ್ತಾಗ್ಬಿಡುತ್ತೆ ನಿಮ್ಗೆ ರೀ. ಇವತ್ತು ಕೆಲಸ ಇಲ್ಲ ಅಂತ ಸಾಯ್ತಾ ಇದ್ರಿ. ಇಂಥ ಹುಡುಗರು ಎಷ್ಟು ಇವ್ರ ಕೆಲಸ 10,000 12,000 ರೂಪಾಯಿ ಸಂಬಳ ಕೊಡಲ್ಲ. ನಿಮ್ ಕೈ ತುಂಬ ಸಂಬಳ ಕೊಡ್ತದಲ್ರಿ ಕಂಪನಿ. ಎಷ್ಟು ಸಂಬಳ ನಿಮ್ಗೆ? ಸಾರಿ ಬೇಡ, ಎಷ್ಟು ಸಂಬಳ ನಿಮ್ಗೆ? ಸಂಬಳ ಎಷ್ಟು ಸ್ವಾಮಿ? 1.5 ಲಕ್ಷ ರೂಪಾಯಿ ಡ್ರಾ ಮಾಡ್ದಲ್ವಾ? 1 ಲಕ್ಷ ರೂಪಾಯಿ ತಗೊಂಡು ನೀವು ಮಾಡೋ ಕೆಲಸ ಇಲ್ಲಿ ಜಸ್ಟ್ ಇದಕ್ಕೋ ಬರೋದಕ್ಕೆ ನೀವು ಸುಸ್ತಾಗ್ಬಿಡ್ತೀರಾ ನೀವು. ಏನ್ ಮಾಡ್ತೀರಿ? ಏನ್ ಬೆಟ್ಟ ಬೆಳಿಬೇಕಂದ್ರಿ ನೀವು? ಏನ್ರಿ ಹೇಳ್ತೀರಾ? ಯಾವ ಕಂಪ್ನಿ ಅವ್ರಿ ನಿಮ್ದು? ಐಡಿಯಾ ಇನ್ಫಿನಿಟಿ ಅವ್ರು ಯಾಕೆ ಕೊಟ್ಟಿಲ್ಲ ನಿಮ್ಗೆ ಐಡಿ ಕಾರ್ಡು? ಏನ್ ಇದನ್ನ ಕೊಡ್ತಾ ಮುಂಚೆ ಹತ್ರ ಯಾರಾದ್ರೂ ಅವ್ರು ಬಂದು ಹೊರಗಡೆ ಹೋಗೋದಕ್ಕೆ ಕೊಟ್ಟಿದ್ರೆ ಯಾಕೆ ಹಾಕೊಂಡಿಲ್ಲ ಮತ್ತೆ? ಸಾಹೇಬ್ರೆ, ಇವಾಗ ನೀವು ಒಬ್ಬರೇ ಇದ್ದೀರಾ ಇಲ್ಲಿ. ಅನವಶ್ಯಕವಾಗಿ ಫ್ಯಾನ್ ಉರಿತಾ ಇದೆ, ಇಷ್ಟು ಲೈಟ್ ಉರಿತಾ ಇದೆ. ಇದು ಕರೆಂಟ್ ಬಿಲ್ ಕಟ್ಟೋರು ಯಾರು ಅಂತ ಪ್ರಹ್ಲಾದ್ ಅವರೇ? ಇದು ಕರೆಂಟ್ ಬಿಲ್ ಕಟ್ಟೋರು ಯಾರು? 1 2 3 4 5 2 ಫ್ಯಾನು. ನೀವು ಇಲ್ಲಿ ಕೂತಿರೋರು ನೀವು ಫ್ಯಾನ್ ಹಾಕೊಂಡಿಲ್ಲ ಅಲ್ಲ, ಅನವಶ್ಯಕವಾಗಿ ಕರೆಂಟ್ ಉರಿತಾ ಇದೆ. ನಿಮ್ಮ ಮನೇಲಿ ಹಿಂಗೆ ಹೋದ್ರೆ ಸುಮ್ಮನೆ ಇರ್ತೀರಾ ಸರ್? ಪ್ರಹ್ಲಾದ್ ಸರ್, ದಯವಿಟ್ಟು ಕೇಳಿ ಉತ್ತರ ಕೊಡಿ ಸರ್. ನಿಮ್ಮ ಮನೆಯಲ್ಲಿ ಹಿಂಗೆ ನಿಮ್ಮ ಹೆಂಡತಿ ಮಕ್ಕಳು ಮುಗಿಸಿದ್ರೆ ಸುಮ್ಮನೆ ಇರ್ತೀರಾ? ಅಂದ್ರೆ ನಿಮ್ಗೆ ಜವಾಬ್ದಾರಿ ಇಲ್ಲ, ನಿಮ್ಮ ಆಫೀಸ್ ಬೇರೆಯವ್ರದ್ದು ಆಫ್ ಮಾಡಬಾರ್ದು ಅಂತ ಸರ್. ನೀವು ಮಾಡಿ, ನಿಮ್ಮನ್ನು ಮಾಡೋರ್ನ ಬೇಡ ಅಂತ ಹೇಳ್ತಿಲ್ಲ. ಹೋಗ್ಲಿ ಬಿಡಿ ಸರ್, ನಾವೇ ಆಫ್ ಮಾಡ್ತೀವಿ. ಯಾಕಂದ್ರೆ ನಿಮಗೆ ಕಾಳಜಿ ಇಲ್ಲ ಸರ್, ನಮಗೆ ಕಾಳಜಿ ಇದೆ. ನಿಮ್ಗೆ ನಿಮ್ಮ ಕಂಪ್ನಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಗೊತ್ತಿಲ್ಲ ನಮ್ಗೆ. ನಮ್ಗಿದೆ, ನಾವು ಮಾಡ್ತೀವಿ ಸರ್ ಅದನ್ನ. ಇಷ್ಟೊಂದು ಬೆಳಗ್ಗೆ ಇಟ್ಕೊಂಡು ಯಾಕಪ್ಪ ಕಂಪ್ನಿ ಮೇಲೆ ಅಭಿಮಾನ ಪ್ರೀತಿ ಇಲ್ವೇನಪ್ಪ? ಯಾಕಪ್ಪ ಇಲ್ಲಿ ಇದೆಲ್ಲಿ ಟ್ಯಾಗ್ ತಗೊಂಡು ಮಾಡೋಣ? ಇಲ್ಲ ಸರ್, ಮುಲ್ಲ ಸರ್ ಮಾಡಕತ್ತೆ. ಟ್ಯಾಗ್ ಇಟ್ಕೊಂಡು ನಾವೇನ್ ಮಾಡೋಣ? ಟ್ಯಾಗ್ ನಾವೇನ್ ಮಾಡ್ಬೇಕು? ಟ್ಯಾಗ್ ಒಂದು ತೋರಿಸಿದ್ರೆ ಸಾಕಾಗಿಲ್ಲ. ಕಾರ್ಡ್ ಹೊಸದ್ ಕೊಡ್ತಾ ಅಂತ ಹೇಳಿದಾರೆ ಸರ್. ಯಾವಾಗ ಮೀಟಿಂಗ್ ಎಷ್ಟು ವರ್ಷ ಆಯ್ತು ಬಂದು ನೀವು? ಸರ್ 2 ವರ್ಷ ಆಗಿದೆ ಸರ್. ಇನ್ಫಿನಿಟ್ ಆಗಿ ಅದಕ್ಕೆ ಇದು ಲ್ಯಾಂಡೇಶನ್ ಅಂತ ಕೊಟ್ಟಿದ್ದೆ ಸರ್ ಕಾರ್ಡ್. ಅದಕ್ಕೆ ಅದು ಮನೇಲಿ ಇದೆ ಸರ್. ಬೆಂಗಳೂರಿಗೆ ಇವತ್ತು ಅಲ್ಲ, ಐಡಿಯಾ ಇನ್ಫಿನಿಟಿ ಇದು ಕ್ಲೋಸ್ ಆಗಿ ಟೆಂಡರ್ ಕ್ಲೋಸ್ ಆಗೈತಲ್ಲ. ಇಲ್ಲ ಸರ್, ಹೊಸದಾಗಿ ಸ್ಟಾರ್ಟ್ ಮಾಡೋರು ಸ್ವಾಮಿ ತುಂಬಿ ಹೊಡೆಯಕ್ಕೆ. ನೋಡಿ ಸರ್, ಅದು ಮೀಟಿಂಗ್ ನನಗೆ ಬೇಡ ಸರ್ ಅದೆಲ್ಲ. ಮೀಟಿಂಗ್ ಇತ್ತು ಸರ್. ಸರ್ ನಾನು ಕೇಳ್ತಾ ಇರೋದು, ನೀವು ಒಂದು ಕಂಪ್ನಿ ಬರ್ತಾ ಇದ್ದೀರಾ, ಬಂದಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಐಡಿ ಕಾರ್ಡ್ ಇರಬೇಕು ಅಷ್ಟೇ ನಾನು ಕೇಳ್ತಾ ಇರೋದು. ನಿಜವಾಗ್ಲೂ ತಳಕು ಸಬ್ ಡಿವಿಷನ್ ಅನವಶ್ಯಕವಾಗಿ ಇಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಡ್ತಾ ಇದ್ದಾರೆ. ಯಾರು ಇಲ್ಲ ನೋಡಿ, ಫುಲ್ ಖಾಲಿ ಆಫೀಸ್. ಪ್ರಹ್ಲಾದ್ ಅವರೊಬ್ರು ಕೂತಿದ್ದಾರೆ. ಇಡೀ ಇಷ್ಟು ದೊಡ್ಡ ಆಫೀಸ್ಗೆ 3 ಜನ ಕೆಲಸ ಮಾಡ್ತಾ ಇದ್ದಾರೆ. 80 ಸೆಕ್ಷನ್ ಅವರು ಇಲ್ಲ, AW ಇಲ್ಲ. ನನಗೆ ಏನು ಸರ್, ನನಗೆ ಬೇಡ ಸರ್ ಅದು. ನಾನು ಕೇಳ್ತಾರದು ಐಡಿ ಕಾರ್ಡ್. ಅದಕ್ಕೆ ಅದು ಬ್ಯಾಗ್ ಅಲ್ಲಿ ಕಿದ್ದಂಗೆ ಇವತ್ತು ಹಿಂಗೆ ಬಂದ ಊರಿಗೆ ಹೋಗಿ ಐಡಿ ಕಾರ್ಡ್ ಬ್ಯಾಗ್ ಅಲ್ಲಿ. ಏನ್ ನಿಮ್ಮ ಹೆಸರು? ತಿಪ್ಪೇಶ್ ಅಂತ ಸರ್. ತಿಪ್ಪೇಶ್ ಅವರೇ, ಮ್ಯಾಟ್ರ್ ಅದೇನು ಅಲ್ಲ. ನೀವು ಬ್ಯಾಗ್ ಅಲ್ಲಿ ಇಟ್ಟಿದ್ರಾ, ಮನೇಲಿ ಇಟ್ಟಿದ್ರಾ, ಮತ್ತೆ ಮನೇಲಿ ಬಿಟ್ಟು ಬಂದ್ರ? ನನ್ಗೆ ಬೇಡ ಸರ್ ಅವೆಲ್ಲ. ಸರ್ ನೀವು ಈ ಕಂಪನಿ ಎಂಪ್ಲಾಯ್ ಅನ್ನೋದಕ್ಕೆ ಏನ್ ಸರ್ ರೆಕಾರ್ಡು? ನಾನು ಅಷ್ಟೇ ಕೇಳ್ತೇನೆ. ನೀವು ಇದೇ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡಿದ್ರೆ ಹಿಂಗೆ ನಿಮ್ಮನ್ನು ಬಿಡ್ತಾರ? ಯಾರನ್ನಾದ್ರೂ ಕೇಳಿದ್ದೀರಾ ಅಲ್ವಾ? ಅಷ್ಟೇ ಕೇಳ್ತೇನೆ. ಸಾರಿ ನನಗೆ ಬೇಡ ಸರ್, ನನಗೆ ಬೇಡ ಸರ್. ನೀವು ನನ್ನ ಸಾರಿ ಕೇಳೋ ಅವಶ್ಯಕತೆನೇ ಇಲ್ಲ ಸರ್. ಅವ್ರು ಮಹಾತ್ಮರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ, ನೀವು ಇಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿದ್ದೀರಾ. ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದೆ ಕಂಪನಿ ಇವತ್ತು. ಎಂಜಾಯ್ ಮಾಡ್ತಾ ಇದ್ದೀರಾ ನೀವುಗಳು ಅಲ್ಲ? ಅವ್ರು ಬರೀ ಚಳಿಕೆರೆಗೆ ಹೋಗೋದಿಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಇಲ್ಲಿ ಅನವಶ್ಯಕವಾಗಿ ಮಹಿಳಾ ಶೌಚಾಲಯದಲ್ಲಿ ಲೈಟ್ ಉರಿತಾ ಇದೆ. ಯಾರು ಇಲ್ಲ, ಮಹಿಳೆಯರೇ ಇಲ್ಲ ಇಲ್ಲಿ. ಅಯ್ಯೋ, ಇನ್ನು ಹಿಂಗಾದ್ರೆ ಹೆಂಗ್ರಿ ಉದ್ಧಾರ ಆಗೋದು? ಯಾಕ್ರಿ ಮತ್ತೆ ಪ್ರೈವೇಟೈಸೇಷನ್ ಆಗ್ತಾ ಇರೋದು? ಇದಕ್ಕೆ ಪ್ರೈವೇಟೈಸೇಷನ್ ಆಗ್ತಾ ಇರೋದು. ಕೆಲಸಗಳು ನೆಟ್ಟು ಮಾಡಲ್ಲ ನೋಡಿ. ಸಿವಿಲ್ ಇಂಜಿನಿಯರ್ಸ್ ಮಹಾತ್ಮರೇ, ನೀವು ಮಾಡೋ ಕೆಲಸಗಳು ನೋಡಿ ಸ್ವಾಮಿ. ಇದು ಎಷ್ಟು ವರ್ಷ ಆಯ್ತು ಆಫೀಸ್ ಓಪನ್ ಆಗಿ ನಿಮ್ದು? 3 ವರ್ಷ. 3 ವರ್ಷಕ್ಕೆ ಟೈಲ್ಸ್ ಕಿತ್ತೋಗೈತೆ. ಒಂದಲ್ಲ 4 ಟೈಲ್ಸ್ ಕಿತ್ತೋಗೈತೆ. ಇನ್ನು ಏನ್ ಸಿವಿಲ್ ವರ್ಕ್ ಮಾಡಿಸ್ತೀರೋ, ಏನ್ ಕರ್ಮಗಳು ಮಾಡಿಸ್ತೀರೋ?
ರೆಕಾರ್ಡ್ ಸೆಕ್ಷನ್ ಇಲ್ಲ, ರೆಕಾರ್ಡ್ ಸೆಕ್ಷನ್ ಇಲ್ಲ. ತಳುಕು ಸಬ್ ಡಿವಿಷನ್ ಹೇಳೋರಿಲ್ಲ ಕೇಳೋರಿಲ್ಲ. ಮೇಡಮ್ ಒಂದು 3 ವರ್ಷ ಆಗ್ತಾ ಬಂತು, ಇಲ್ಲಿ ಯಾರು ಮಾತಾಡೋರಿಲ್ಲ. ಇದು ತಳುಕು ಸಬ್ ಡಿವಿಷನ್ ಹಣೆ ಬರ. ಪ್ರತಿಯೊಂದು ಹೋಬಳಿ ಮಟ್ಟದ ಕಚೇರಿಗಳು ಹಣೆ ಬರ ಇದು. ಇವತ್ತು ಎಲ್ಲಾ ಕಂಪನಿಗಳನ್ನ ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಶ್ರೀಯುತ ಬಸಣ್ಣವ್ರೆ, ಇದು ಸ್ವಾಮಿ ಫಸ್ಟ್ ನಿಮ್ಮ ಎಂಪ್ಲಾಯೀಸ್ಗಳನ್ನ ನೆಟ್ಟಿಗೆ ಆಫೀಸ್ ಬರಕ್ಕೆ ಹೇಳಿ, ನೆಟ್ಟಿಗೆ ಕೆಲಸ ಮಾಡಕ್ಕೆ ಹೇಳಿ, ಆಮೇಲಿಂದ ಪ್ರೊಟೆಸ್ಟ್ ಮಾಡಿ. ನಮಗೆ ಕೊಟ್ಬಿಟ್ರೆ ಎಲ್ಲ ಉದ್ಧಾರ ಮಾಡ್ಬಿಡ್ತೀವಿ, ನಮಗೆ ಕೊಟ್ಬಿಟ್ರೆ ಇದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡ್ಬಿಡ್ತೀವಿ. ಮಾಡ್ತಾ ಇದಾರೆ ನೋಡಿ ಅದ್ಭುತವಾಗಿ ಕೆಲಸ. 5:30 ಆಗಿಲ್ಲ, ಆಫೀಸಲ್ಲಿ ಒಬ್ರು ಇಲ್ಲ, ಅಕೌಂಟ್ ಸೆಕ್ಷನ್ ಖಾಲಿ, 80 ಸೆಕ್ಷನ್ ಖಾಲಿ, AW ಖಾಲಿ. ಇವ್ರಿಗೆಲ್ಲ ನೀವು ರಾಜ್ಯಾಧ್ಯಕ್ಷರು ಬೇರೆ. ಎಲ್ಲೋದ್ರು ಇವರು? ತಿಪ್ಪೇಸ್ವಾಮಿ ಅವರೇ, ರೆಕಾರ್ಡ್ ಸೆಕ್ಷನ್ ಅವರೆಲ್ಲೋದ್ರು? ನಾವು ಬರೋಕ್ಕಿಂತ ಮುಂಚೆ ಜಸ್ಟ್ ಹೋಗ್ಬಿಡ್ರಲ್ಲ, ಅದಕ್ಕಿಂತ ಮುಂಚೆ ಭಾರಿ ಕಷ್ಟಪಡ್ತಿದ್ರು ಮೇಲಲ್ಲಿ. ಹೌದು ಪಾಪ, ನಿಮ್ಗೆ ಮೊಬೈಲ್ ನೋಡೋಕ್ಕೆ ಟೈಮ್ ಇಲ್ಲ, ಕಾಲ ಮೇಲೆ ಕಾಲ ಹಾಕೊಂಡು ಏನ್ ಜಸ್ಟ್ ನೋಡ್ತೀವ? ಏನ್ರಿ ಕರ್ಮ ಇದು? ಹಿಂಗಾದ್ರೆ ಉದ್ಧಾರ ಆಗ್ತೇವನ್ರಿ ಆಫೀಸ್ಗಳು. ಲಕ್ಷಗಳು ಸಂಬಳ ಅಂತ ಇದ್ರಲ್ರಿ. ಯಾರಿಗೇನಾದ್ರು ಕಮ್ಮಿ ಮಾಡಿದ್ದಾನ್ರಿ ಕಂಪ್ನಿ? ನ್ಯಾಯ ಏನ್ರಿ ನಿಮ್ಗೆಲ್ಲ? ಸಿಕ್ಕ ನೆಟ್ಟಿಗೆ 6 ದಿನ ಕೆಲಸ, 5 ದಿನ ಕೆಲಸ ನೆಟ್ಟಿಗೆ ಮಾಡಲ್ವಲ್ರಿ. 36 ರಜೆಗಳು, 46 ಕಾಫಿ ಕುಡಿಯಕ್ಕೆ ಹೋಗೋದು, 8 ಗಂಟೆ ಕೆಲಸ. 8 ಗಂಟೆಗೆ ಪ್ರಾಮಾಣಿಕವಾಗಿ ನೀವೆಲ್ಲ ಕೆಲಸ ಮಾಡಿದ್ರಿ, ಯಾಕೆ ಆಗ್ತಿತ್ತು ಇವತ್ತು ಪ್ರೈವೇಟೈಸೇಷನ್ ಕಂಪನಿ? ಬಂಗಾರದಂತ ಕಂಪನಿಗಳನ್ನ ಹಾಳು ಮಾಡ್ಬಿಡ್ತಿದ್ರಲ್ರಿ, ನೀವುಗಳೇ ಹಾಳು ಮಾಡ್ತಾ ಇದ್ರಲ್ರಿ. ಅನ್ನ ತಿಂದು ಅಲ್ಲೇ ಕಟ್ಟ ಮಾಡ್ತಾ ಇದ್ರಲ್ರಿ. ನಾಚಿಕೆ ಆಗ್ಬೇಕಪ್ಪ ನಿಮ್ಗೆಲ್ಲ. ಅದೇನ್ ಮನುಷ್ಯರು ಅಂತ ನಾವು ನೀವೆಲ್ಲ. ಮತ್ತೆ ಬಿಂಬಕ್ಕೆ ಜುಂಬಕ್ಕೆ ಏನು ಕಮ್ಮಿ ಇಲ್ಲ. ಇದು ತಳುಕು ಆಫೀಸ್ ಕರ್ಮ ಇದು. ಹೇಳೋರಿಲ್ಲ ಕೇಳೋರಿಲ್ಲ. ಯಾರೋ ಪುಣ್ಯಾತ್ಮರು ಸಿವಿಲ್ ಹೊರಟವ್ರು. ಆಹಾ ಏನ್ರಿ ಎಂತ ಅದ್ಭುತ ನೋಡ್ರಿ ಇದು. ಈ ಅದ್ಭುತ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡುಗಳು. ಆ ನೆಟ್ಟಿಗೆ ಆ ಬೋರ್ಡು ಒಂದು 10 ವರ್ಷ ಬರಲ್ಲ ಬಾಳಿಕೆ, ಅದಾವೆಲ್ಲ ಬಣ್ಣ ಕಳ್ಕೊಂಡು ಕೂತೈತೆ. ಜಾಗ KPTC ಜಾಗಗಳು ಸಾಕು, ಅಲ್ಲೇ ಕುಡಿ ಕಿಟಕಿಲಿ, ಇಲ್ಲಿ ಬಿಸಾಕು, ಬೆಂಕಿ ಹಚ್ಚು, ಯಾವನಿಗೊಬ್ಬನಿಗೆ ಹೇಳಿ. ಗುಡ್ಕಾ ಪ್ಯಾಕೆಟ್ಗಳು ನೋಡಿ, ರಾಶಿ ಗುಡ್ಕಾ ಪ್ಯಾಕೆಟ್ಗಳು. ಒಂದು ಸಬ್ ಡಿವಿಷನ್ನ ಕರ್ಮ ಇದು ನೋಡ್ರಿ. ಬಿಸ್ಕೆಟ್ ಪ್ಯಾಕೆಟು, ಗುಡ್ಕಾ ಪ್ಯಾಕೆಟು ನೋಡಿ ಸ್ವಾಮಿ, ಶಾಖಾಧಿಕಾರಿಗಳು ಕೊಟ್ಟಿರೋದು. ಇದು ಏನ್ ಕಥೆನೋ, ತಳುಕು ಶಾಖಾಧಿಕಾರಿ ಕೊಟ್ಟಿರೋದು ಇದು. ಇಲ್ಲಿ ಬಿಸಾಕಿದ್ದಾರೆ ಎನ್ವಲಪ್ಪು. ಇದು ಅಷ್ಟೇ. ಹಿಂಗೆ ಕಂಪನಿ ಪ್ಯಾಕೆಟ್ಗಳು ಇಷ್ಟೊಂದು ಬೇಜವಾಬ್ದಾರಿತನದಿಂದ ಬಿಸಾಕ್ತಾರೆ ಅಂದ್ರೆ ನೋಡಿ. ಇವತ್ತು ಎಷ್ಟೋ ಕಚೇರಿಗಳಲ್ಲಿ ಬಿಲ್ ಪ್ರಿಂಟ್ ತೆಗಿಯೋದಕ್ಕೆ ಬೆಂಗಳೂರಲ್ಲಿ ಒದ್ದಾಡ್ತಾರೆ. ಇನ್ನೂ ಅದ್ಭುತ ತೋರಿಸ್ತೀನಿ ಬನ್ನಿ. ನಮ್ಮ ಕಚೇರಿಗಳ ಕರ್ಮಗಳು ಏನು ಅಂತ ತೋರಿಸ್ತೀನಿ ನೋಡಿ. ಯಾರು ಎಣ್ಣೆ ಕುಡಿತಾರೋ, ಇಲ್ಲಿ ಯಾರು ಬಂದು ಇಷ್ಟು ಒಳಗಡೆ ಬಂದು ಯಾರು ಎಣ್ಣೆ ಕುಡಿತಾರೋ, ಗುಡ್ಗಗಳು ಏನು ಹನ್ಸ್ಗಳು. ಮೇಡಮ್ ಏನು ಮೇಡಮ್ ಇದು ನಿಮ್ಮ ಆಫೀಸ್ ಕತೆ ನೋಡಿ. ಇದು ಗುಡ್ಕಾ ಪ್ಯಾಕೆಟ್ ಇದು. ನೋಡಿ ಫುಲ್ ಕಸ, ಏನಿಲ್ಲ ಫುಲ್ ಕಸ. ನೋಡಿ ಎಷ್ಟು ಎನ್ವಲಪ್ಗಳು ಬಿಸಾಕಿದ್ದಾರೆ. ಯಾವ ಎನ್ವಲಪ್ಗಳು, ಏನು ಕರ್ಮಗಳು ಇವೆಲ್ಲ. ನೋಡಿ ಇವೆಲ್ಲ ದಾಖಲಾತಿಗಳು. ಖ್ಯಾತಗೊಂಡನಹಳ್ಳಿ ದೊಡ್ಡ ಉರ್ತಳ್ಳಿ ಶಾಖೆ ತಳುಕು ಉಪವಿಭಾಗ, ಈ ಥರ ಡಾಕ್ಯುಮೆಂಟ್ಸ್ಗಳು. ಏನು ನೋಡಿ, ಲಿಸ್ಟು ಏನು ಒಂದು ಆಫೀಸ್ನ ನೋಡ್ರಿ. ಆಫೀಸ್ ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸಿ. ಪೂರ್ತಿ ಆಫೀಸ್ ಸುತ್ತ ಬರೀ ಗುಡ್ಕಾ ಪ್ಯಾಕೆಟ್. ಅಲ್ಲಿ ತೋರಿಸಿ ಅದಲ್ಲ ಇಲ್ಲಿ
ಏನ್ ಗುಟ್ಕಾ ಅಂಗಡಿ ಏನಾದ್ರು ಓಪನ್ ಮಾಡಿಸಿದಾರ ಮೇಡಮ್ ಅಂತ ಗೊತ್ತಾಗ್ತಿಲ್ವಲ್ಲ. ಬರೀ ಗುಟ್ಕಾ ಪ್ಯಾಕೆಟ್ ನೋಡಿ. 4 ಭಾಗ ಕಾಫಿ ಕುಡಿ, ಟೀ ಕುಡಿ, ಆಫೀಸ್ ಸೈಡಿ ಬಿಸಾಕು, ಬೆಂಕಿ ಹಾಕು. ನೋಡಿ ಇಲ್ಲಿ ಗುಟ್ಕಾ ಪ್ಯಾಕೆಟ್ ನೋಡಿ. ಏನ್ರಿ ಇದು ಆಫೀಸ್ ಲಕ್ಷಣನ? ಇಲ್ಲಿ ನೋಡಿ ಪ್ಲಾಸ್ಟಿಕ್ ಕವರ್ಗಳು, ಎಲ್ಲಂದ್ರಲ್ಲಿ ಗುಟ್ಕಾ ಪ್ಯಾಕೆಟ್, ಟೀ ಕಪ್ಗಳು ನೋಡಿ. ಇಲ್ಲಿ ತೋರಿಸ್ರಿ, ಬರೀ ಗುಟ್ಕಾ ಪ್ಯಾಕೆಟ್ ಐತಲ್ಲ ಮೇಡಮ್ ನಿಮ್ಮ ಆಫೀಸಲ್ಲಿ. ಒಂದು ಪಾನ್ ಶಾಪ್ ಮುಂದೆನೂ ಇಷ್ಟಿರಲ್ಲ. ಬರ್ರಲ್ಲೇ ಸಾಹೇಬ್ರೆ, ತಿಪ್ಪೇಸ್ವಾಮಿ ಅವ್ರೆ. ಸರ್ ಮೇಡಮ್ ಏನಾದ್ರು ಕಿರಾಣಿ ಅಂಗಡಿ ಏನಾದ್ರು ಇಟ್ಟಿದಾರ ಸರ್ ಒಳಗಡೆ? ಅದೇ ಮೋಸ್ಟ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ತೋರ್ಸ್ ಬರ್ರಿ. ಇಲ್ಲಿ ತಿಪ್ಪೇಸ್ವಾಮಿ ಅವ್ರೆ, ಇಲ್ಲಿ ನೋಡ್ರಿ ಗುಟ್ಕಾ ಹೋಗ್ದಿರೋದು ಆಫೀಸ್ ಪಕ್ಕದಲ್ಲಿ. ಈಗಪ್ಪ ಇಲ್ಲಿ ನೋಡ್ರಿ, ಎಲ್ಲ ಬರೀ ಗುಟ್ಕಾ ಪ್ಯಾಕೆಟ್. ಏನ್ ಆಫೀಸ್ ಗುಟ್ಕಾ ಅಂಗಡಿ ನೋಡ್ರಿ ಇದು ಎಲ್ಲ ಅನ್ಸು ನೀವೇ ಹಾಕೋದು? ಅಸಿಸ್ಟೆಂಟ್ ಇಂಜಿನಿಯರ್. ಅಷ್ಟೇ. ಯಾವ ನಮ್ಮ ಗೋಂಡೆಮಲ್ಲ ಟೆಕ್ನಿಕಲ್ ಸಬ್ ಡಿವಿಷನ್. ಎಲ್ಲೋಗಿದ್ರಿ ಸರ್? ಇಷ್ಟೊತ್ತವರೆಗೆ ಎಲ್ಲೋಗಿದ್ರಿ? ಎಷ್ಟೊತ್ತವರೆಗೆ ಮೀಟಿಂಗಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ವಿ ಸಿ ಎಲ್ಲಿ ಇಷ್ಟೊತ್ತವರೆಗೆ? ಆ ಕಡೆ ಗೋಂಡೆಮ ಆಫೀಸಲ್ಲಿ ಅಲ್ಲಿ ಇದ್ದಿಲ್ಲ, ನಾನು ಬಂದಿದ್ದಲ್ಲ ಇವಾಗ. ವಿ ಸಿ ಮೀಟಿಂಗ್ ಹೌದು ಸಾಹೇಬ್ರೆ, ನಾನು ಎಷ್ಟೊತ್ತಿಗೆ ಬಂದಿದ್ದೀರಿ ನೀವು? ಅಲ್ಲಿ ಬಂದಿದ್ದಲ್ಲ, ಇನ್ನು 5 ನಿಮಿಷ ಕೆಳಗಡೆ ಇದ್ನಲ್ಲ ನಾನು ನೋಡಿ. 5 ನಿಮಿಷದ ಕೆಳಗಡೆ ನಾನು ವಿ ಸಿ ಅಟೆಂಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿ ಇದ್ದಿಲ್ಲಲ್ಲ ಸಾಹೇಬ್ರೆ ನೀವು? ನಾನು ವೈನ ಮಾತ್ರ ಇದ್ನಲ್ಲ. ಗೋಂಡೆ ಮಾತ್ರ ಇಂದಾನೆ ನಾನು ಇಲ್ಲಿಗೆ ಬಂದಿದ್ದೀನಿ. ಆಯ್ತು ಬನ್ನಿ. ವಿ ಸಿ ಅಟೆಂಡ್ ಮಾಡ್ತಾ ಇದ್ರಿ ಇವಾಗ? ಅಟೆಂಡ್ ಮಾಡ್ತಾ ಇದ್ದೀನಿ. ಏನಿದು ಗುಟ್ಕಾ ಪ್ಯಾಕೆಟ್ಗಳು? ಏನು ನಿಮ್ಮ ಆಫೀಸ್ ಇರೋದೇನು? ಸರ್ ಇದು ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಓಕೆ. ನಿಯರ್ ಬೈ ಪೊಲೀಸ್ ಸ್ಟೇಷನ್ ಇದೆ. ಓಕೆ. ಕನ್ಸ್ಯೂಮರ್ಸ್ ಬರ್ತಾರೆ, ಇದಕ್ಕೆ ಕಾಂಪೌಂಡ್ ಇನ್ನು ಕನ್ಸ್ಟ್ರಕ್ಷನ್ ಆಗಿಲ್ಲ. ಓಕೆ. ಬರ್ತಾರೆ, ಇಲ್ಲಿ ಕೂರ್ತಾರೆ, ಹೋಗ್ತಾರೆ. ಅವ್ರನ್ನ ನಾವು ಇದು ಮಾಡ್ಲಿಕ್ಕೆ ಆಗಲ್ಲ, ವೆಕೆಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಅವ್ರು ಇದು ಮಾಡಿದ್ದಾರೆ. ಓಕೆ. ಓಕೆನಾ? ನೀವು ಇಷ್ಟೊತ್ತವರೆಗೆ ಇಲ್ಲೇ ಇದ್ರಿ? ಇಲ್ಲೇ ಇದೆ. ಓಕೆ. 10 ಮಿನಿಟ್ಸ್ ಬ್ಯಾಕ್ ನಾನು ಅಲ್ಲಿ ಓಣೆ ಮಾಡ್ಸೋದು ಹೋಗಿ ಮತ್ತೆ ವಾಪಸ್ ಬಂದೆ. ವೈನ ಆಫೀಸ್ ಹತ್ರ ಇದ್ದಿಲ್ಲ ಸರ್, ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಲ್ಲ. ಸರ್ ನೀವು ನೋಡಿಲ್ಲದೆ ಇರ್ಬೋದು. ನಿಮ್ಗೆ ಎಲ್ಲಿದ್ರಿ ನೀವು ವೈನ ಆಫೀಸ್ ಹತ್ರ? ಸರ್ ನಾನು ವಿ ಸಿ ಅವಾಗಿಂದನೂ ಅಟೆಂಡ್ ಮಾಡ್ತೇನೆ. ಇಲ್ಲಿ ನೋಡಿ, ನೀವು ಮಾಡ್ತಾ ಇದ್ದೀರಾ ಸರ್? ನೀವು ವಿ ಸಿ ನಲ್ಲೇ ಇದೆ. ಸರ್ ನೀವು ಮಾಡ್ತಾ ಇರೋದಕ್ಕೆ ನನ್ನ ಅಬ್ಜೆಕ್ಷನ್ ಇಲ್ಲ, ನೀವು ಮಾಡ್ತಾ ಇದ್ದೀರಿ. ಬಟ್ ನಾನು ವೈನ ಹತ್ರದಿಂದಾನೆ ಬರ್ತಾ ಓಣೆ ಇದ್ದೀನಿ. ಮಾತ್ರ ಇಲ್ದಿದ್ರು ನಾನು ಆನ್ ದ ವೇ ಬರ್ತಾ ಇರ್ತೀನಿ. 2 ಅವರಿಂದ ನಾನು ವಿ ಸಿ ನಲ್ಲೇ ಜಾಯ್ನ್ ಇದ್ದೀನಿ. ಓಕೆ ಸರ್, ನೀವು ಹೋಟೆಲ್ ಆಫೀಸಲ್ಲಿ ಇದ್ದಿಲ್ಲ? ಈ ಆಫೀಸಲ್ಲಿ ಇರ್ಲಿಲ್ಲ. 10 ಮಿನಿಟ್ಸ್ ಬ್ಯಾಕ್ ನಾನು ಇರಲಿಲ್ಲ, ಈಗ ಬಂದಿದ್ದೀನಿ. ಯಾವ ಆಫೀಸಲ್ಲಿ ಇದ್ರಿ? ಯಾವ ಆಫೀಸಲ್ಲಿ ಇದ್ರಿ? ಓಣೆ ಆಫೀಸ್. ನೀವ್ ಯಾಕೆ ಹೋಗಿದ್ರಿ ವೈನ ಆಫೀಸ್? ನೀವ್ ಯಾಕೆ ಹೋಗಿದ್ರಿ ವೈನ? ನಮ್ ಕೆಲಸ ಇತ್ತು, ಹೋಗಿದ್ದೆ. ನೀವೇನ್ ಸರ್ ಕೆಲಸ? ಏಟಿಗಳಿಗೆ ಏನ್ ಕೆಲಸ ಅಲ್ಲಿ? AET-ಗಳಿಗೆ ಪರ್ಸನಲ್ ಆಗಿ ಚೆಕ್ ಮಾಡೋದಿರುತ್ತೆ, ರೀಡಿಂಗ್ ಚೆಕ್ ಮಾಡೋದಿರುತ್ತೆ. ಸ್ಟೇಷನ್ಗಳಲ್ಲಿ ಹೋಗ್ತೀವಿ, ಹೋಗಿ ಬರ್ತೀವಿ. ಆಯ್ತಾ? ಎಸ್. ನಿಮ್ಮ ಹೆಸರೇನಂದ್ರಿ? ವೆಂಕಟೇಶ್ ಅಂತ. ವೆಂಕಟೇಶ್ ಅವರು ಅದ್ಭುತವಾದ ಆನ್ಸರ್ ಕೊಟ್ಟಿದ್ದಾರೆ. AET-ಗಳೆಲ್ಲ ಇವ್ರನ್ನ ಇನ್ಸ್ಪೈರ್ ಆಗ್ಬೇಕು ದಯವಿಟ್ಟು. ಯಾಕಂದ್ರೆ ಇವರು ಸ್ಟೇಷನ್ಗೆ ಹೋಗಿ ರೀಡಿಂಗ್ ಚೆಕ್ ಮಾಡ್ಕೊಂಡ್ ಬರ್ತಾರೆ. ಅದ್ಭುತ. VC ಮೀಟಿಂಗ್ ಚೆಕ್ ಅಟೆಂಡ್ ಮಾಡಿದ್ದಾರೆ, ತುಂಬಾ ಅದ್ಭುತ. ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಇವರು ವೈಂಡಮಲ್ಲಿ, ತಳಕು ವೈಂಡಮಲ್ಲಿ. ವೆಂಕಟೇಶ್ ಅಂತ ಇವ್ರ ಹೆಸರು. ಇವರ ಕಚೇರಿನ ಯಾಕೆ ಗಲೀಜಾಗೈತೆ ಅಂತ ಕೇಳಿದ್ರೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂತ ಅವರೆಲ್ಲ ಬಂದು ಇಲ್ಲಿ ಊದೋಗ್ತಾರಂತೆ. ಎಕ್ಸಾಕ್ಟ್ ಆಗಿ ಎಲ್ಲಿ ಆಫೀಸ್ ಸುತ್ತಾನೆ ಉಗ್ದಿದ್ದಾರೆ, ಬೇರೆ ಎಲ್ಲೂ ಹಾಕಿಲ್ಲ. ಇವ್ರು ತಿಪ್ಪೇಸ್ವಾಮಿ ಅನ್ನೋರ ಬಾಯಲ್ಲಿ ಇವಾಗ ಅನ್ಸಿದೆ. ಅಲ್ಲಿಲ್ವಾ? ಓಕೆ, ಅವ್ರದಲ್ಲ, ಸಾರಿ. ಆಯ್ತು, ಸಾರಿ ಸಾರಿ ಹೇಳ್ತೇನೆ. ಓಕೆ, ಇಲ್ದೇ ಇರೋಲ್ಲ ನೀವು ಅಷ್ಟೊಂದು ರಕ್ಷೆ ಹೇಳ್ಬೇಡ್ರಿ. ಇರ್ಲಿ ಇರ್ಲಿ ಇರ್ಲಿ, ಅಷ್ಟೊಂದು ರಕ್ಷೆ ಹೇಳ್ಬೇಡಿ ನೀವು, ಏನ್ ಆಗೋದಿಲ್ಲ. ಆಯ್ತು, ನಾನು ಸಾರಿ ಹೇಳ್ತಾ ಇದ್ದೀನಲ್ಲ, ಅದ್ರಲ್ಲಿ ಏನೈತೆ. ಇದು ತಳಕು ಸಬ್ ಡಿವಿಷನ್ ಹಣೆ ಬರ. ಇಲ್ಲಿ ಯಾರು ಕೆಲಸ ಮಾಡಲ್ಲ, ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತು ಚೀಫ್ ಹೆಸರೇನು? ರೋಮರಾಜ್ ಸಾಹೇಬ್ರೆ, ಫೋನ್ ಮಾಡಿದ್ರೆ ಒಬ್ಬ ಕನ್ಸ್ಯೂಮರ್ಗೆ ನೀವು ಏಕವಚನದಲ್ಲಿ ಮಾತಾಡಿಸ್ತೀರಾ, ಗೊತ್ತಾಯ್ತಾ? ನೀವು ಚೀಫ್ ಆಗಿರೋದ್ರಿಂದ ನೀವು ಏಕವಚನದಲ್ಲಿ ಮಾತಾಡ್ತೀರೋ ಅಥವಾ ನೀವು ಮಾತಾಡೋ ಭಾವನೆ ಅಂತದ್ದು ಗೊತ್ತಿಲ್ಲ. ಗೊತ್ತಾಗ್ತದೆ, AET ಅವ್ರು ಮಾತಾಡಿರೋದು ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ, ತೊಂದರೆ ಇಲ್ಲ. ಇದು ತಳಕು ಸಬ್ ಡಿವಿಷನ್ ಹಣೆ ಬರ. ಇದು ಹಿರಿಯೂರು ವಿಭಾಗಕ್ಕೆ ಸೇರುತ್ತೆ ಸರ್. ಆಯ್ತು, ನಮ್ಮ ಅಶೋಕ್ ಹೆಂಡ್ಗಾರ್ ಸಾಹೇಬ್ರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಸೇರಿದ್ರಿ ಇದು? ಹೌದು, ಮೊಳಕಾಲ್ಮೂರು ಅಂದ್ರೆ ಕರೆಕ್ಟು. ಮೊಳಕಾಲ್ಮೂರು ಇವ್ರಿಗೆ ಸೇರುತ್ತಲ್ಲ, ತಳಕು ಹಿರಿಯೂರಿಗೆ ಸೇರುತ್ತೆ. ಎಸ್, ಅಶೋಕ್ ಹೆಂಡ್ಗಾರ್ ಸಾಹೇಬ್ರೆ, ದಯವಿಟ್ಟು ಈ ವರದಿನ ಗಮನಿಸಿ. ಇದು ನಿಮ್ಮ ತಳಕು ಸಬ್ ಡಿವಿಷನ್ ಹಣೆ ಬರ. ಇಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಯಾರು ಇಲ್ಲ, AET ಇದ್ದಿಲ್ಲ,
ಇವಾಗ ಬಂದು ಹೇಳ್ತಾರೆ ನಾನು 2 ಅವರಿಂದ ವಿ ಸಿ ಮೀಟಿಂಗಲ್ಲಿ ಇದ್ದೆ, ನಾನು ಅಟೆಂಡ್ ಮಾಡ್ಕೊಂಡೇ ಬರ್ತಿದ್ದೆ, ನಾನು ಅಲ್ಲಿದ್ದೆ ಇಲ್ಲಿದ್ದೆ ಸ್ಟೇಷನ್ಗೆ ಹೋಗಿದ್ದೆ. ಇವ್ರು ಪಾಪ ನೋಡಿ ವಿ ಸಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಸ್ಟೇಷನ್ಗಳು ನೋಡ್ಕೊಂಡು ವೈನಮ್ಗಳ್ನಲ್ಲಿ ರೀಡಿಂಗ್ ತಗೊಂಡು ಭಾರಿ ಕಷ್ಟಪಡ್ತಾ ಇದ್ದಾರೆ ವೆಂಕಟೇಶ್ ಅವರು. ಒಳ್ಳೇದು, ಇಂಥವ್ರು ಇರೋದ್ರಿಂದನೇ ಅಟ್ಲೀಸ್ಟ್ ಇನ್ನೂ ಪ್ರೈವೇಟೈಸೇಷನ್ ಆಗ್ಲಿದ್ದಂಗೆ ಉಳಿದಿದೆ ಅಂತ ಕಾಣಿಸುತ್ತೆ. ಒಳ್ಳೇದು, ಥ್ಯಾಂಕ್ ಯು. ಒಟ್ಟಾರೆ ಇವ್ರು ಕೊಟ್ಟಿದ್ದ ಒಂದು ರೀಸನ್ ಹೆಂಗಿತ್ತು ಅಂದರೆ ಬೆಕ್ಕಿಗೆ ಜ್ವರ ಬರೋದು ಅಂತಾರಲ್ಲ ಹಂಗೆ ಇತ್ತು. ಒಟ್ಟಲ್ಲಿ ಎಲ್ಲರೂ ಬಂದು ಗುಟ್ಕಾ ಪ್ಯಾಕೆಟ್ಗಳನ್ನ ಬೆಸ್ಕಾಮಲ್ಲಿ ಹಾಕಿ ಅಂತ ಏನಾದ್ರು ಬೋರ್ಡ್ ಗಿಡ್ ಹಾಕಾರೋ ಗೊತ್ತಿಲ್ಲ, ಹಂಗಾಗಿ ಎಲ್ಲರೂ ಬಂದು ಸುತ್ತ ಹಾಕೋಗಿದ್ದಾರೆ. ಎಸ್ ಮೇಡಮ್, ನಿಮ್ಮ ಕಚೇರಿ ತುಂಬ ಅದ್ಭುತ ಮೇಡಮ್. ಯಾಕಂದರೆ ನನಗೆ ಕರೆಗಳು ಬಂದಾಗ ತಳುಕು ಸಬ್ ಡಿವಿಷನಲ್ಲಿ ಯಾಕೆ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗೋದು ನನಗೆ. ಪ್ರತಿ ಬಾರಿ ಉಗ್ರಪ್ಪನವ್ರಿಗೆ ಅವರಪ್ಪನವ್ರಿಗೆ ಈರಪ್ಪನವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೀವಿ ಯಾಕೆ ಕೆಲಸ ಆಗ್ತಾಯಿಲ್ಲ ಅಂತ. ಇವಾಗ ಗೊತ್ತಾಯ್ತು, ಇವತ್ತು ಕಣ್ಣಾರೆ ನೋಡಿದೆ ನಿಮ್ಮ ಕಚೇರಿನ, ಇವತ್ತು ಗೊತ್ತಾಯಿತು ಯಾಕೆ ಇಲ್ಲಿ ಕೆಲಸಗಳಾಗಲ್ಲ ಅನ್ನೋದು ಇವತ್ತು ಕ್ಲಿಯರ್ ಆಯಿತು. ಬೆಸ್ಕಾಂ MD ಶಿವಶಂಕರ್ ಅವರೇ ದಯವಿಟ್ಟು ಈ ವರದಿನ ಗಮನಿಸಿ, ಯಾಕೆ ಪ್ರೈವೇಟೈಸೇಷನ್ ಆಗ್ತಾಯಿದೆ ಅಂತ ಈ ಒಂದು ವರದಿಲೇ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದೊಂದು ಉದಾಹರಣೆ. ಓಕೆ ಮಿಸ್ಟರ್ ಬಸಣ್ಣ, ನೀವು ಎಲ್ಲೋ ನಿಂತ್ಕೊಂಡು ಹಾರಾಟ ಆಡೋದ್ರಿಂದ ಹೋರಾಟ ಮಾಡೋದ್ರಿಂದ ಬೆಸ್ಕಾಂ ಪ್ರೈವೇಟೈಸೇಷನ್ ತಡೆಯೋಕ್ಕಾಗಲ್ಲ ನಿಮ್ಮ ಕೈಲಿ. ನಿಮ್ಮ ಎಂಪ್ಲಾಯ್ಗಳನ್ನ ನೆಟ್ಗೆ ನ್ಯಾಯವಾಗಿ ತಗೊಳ್ಳೋ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಹೇಳಿ ಖಂಡಿತವಾಗ್ಲೂ ತಡಿಬೋದು. ಸುಮ್ಮನೆ ಹಾರಾಟ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಬೆಸ್ಕಾಂ ಪ್ರೈವೇಟೈಸೇಷನ್ ಅಥವಾ ಎಸ್ಕಾಂ ಪ್ರೈವೇಟೈಸೇಷನ್ಗಳನ್ನ ತಡೆಯೋಕ್ಕಾಗಲ್ಲ. ಹಾಗೇ ಬಿಡಿ, ಕೆಲಸ ಮಾಡಿ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.